ಆಗ್ತದೆ. ನಿಮ್ಮ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವುದನ್ನು ಮಾಡಕ್ಕೆ ನಿಮ್ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಹಂಗಾಗಿ ಇದು ಆಗಲ್ಲ. ನಿಮಗೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ನಿಮ್ ಹೈಕಮಾಂಡ್ ನಿಮಗೆ ಬಿಡ್ಲಿಲ್ಲ. ನಿಮ್ ಚಾಯ್ಸ್ ಎಲ್ಲಿದೆ ಹೈಕಮಾಂಡ್? ನಿಮ್ ಮಂತ್ರಿಮಂಡಲದಲ್ಲಿ ನಿಮ್ ಚಾಯ್ಸ್ ಯಾವ್ದು ಹೇಳಿ ನೋಡ. ಹೈಕಮಾಂಡ್ ಯಾವ್ದನ್ನು ನಿಮ್ಗೆ ಕೇಳೇ ಇಲ್ಲ. ಒಟ್ಟಿ ಅವರೇ ಕಳಿಸಿರೋದು. ನಿಮ್ಗೆ ಯಾವ್ದು ಚಾಯ್ಸ್ ಇಲ್ಲ. ಇದನ್ನೆಲ್ಲ ಮಾಡಕ್ಕೆ ನಿಮ್ಗೆ ಬಿಡ್ತಾರ ಅವರು? ಮಾನ್ಯ ಮುಖ್ಯಮಂತ್ರಿಗಳ ಚಾಯ್ಸ್ ಎಲ್ಲ ರೆಕಾರ್ಡಿಗೆ ಹೋಗುತ್ತೆ ಅಷ್ಟೇ, ಇನ್ಯಾವುದು ಆಗಲ್ಲ. ಗೊತ್ತಿದೆ ನಮಗೆ. ಆಯ್ತಪ್ಪ, ಆಯ್ತು ಬಿಡ್ರಿ. Say, Sunil, I don't believe in reading history. I don't believe in writing history. I believe in creating history. I will do my best. ಯಾವುದು ಸುಲಭವಾಗಂತೂ ಸಾಧ್ಯ ಇಲ್ಲ. ಎನಿಥಿಂಗ್ ಇಸ್ ಎಲ್ಲ ಸುಲಭ. ಈ ಮಧ್ಯೆ ನಮ್ಮ ಬ್ಯೂರೋಕ್ರಾಟ್ಸು ಅಷ್ಟು ಸುಲಭವಾಗಿ ಬಿಡುದಿಲ್ಲ, ನನಗೆ ಗೊತ್ತಿದೆ. ಕೋರ್ಟ್ಗಳಲ್ಲೂ ಕೂಡ ಬೇಕಾದಷ್ಟು PLಗಳು ಬರ್ತವೆ. ನೀವು ಬೇಕಾದಷ್ಟು ಟೀಕೆ ಮಾಡ್ತೀವಿ. ಎಲ್ಲದೂ ಕಷ್ಟ ಇದೆ. ನೀವು ಮಾಡ್ಬೇಕಾದ್ರೆ, ನಾನು ಮಾಡ್ಬೇಕಾದ್ರೆ. ಈಗ ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ CM ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ, ಇಲ್ಲ ಮಹಾರಾಷ್ಟ್ರ CM ಕೇಳ್ದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಸೊ ಹೆಂಗ್ ಮಾಡಿದ್ರು? ಈಗ ಇವರು ಆಂಧ್ರ CM ಒಂದು ಹೊಸದಾಗಿ ಒಂದು ಸಿಟಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್. ಅಲ್ಟಿಮೇಟ್ಲಿ ರೈತರ ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಇರ್ಬೋದು, ITPS ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರದ ಜಮೀನು. ಈಗ ಪೆರಿಫೆರಲ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದ್ರಲ್ಲ, ಬಿಸ್ನೆಸ್ ಕಾರ್ಡ್ ಅಂತ ಈಗ ಮಾಡಿದ್ರಲ್ಲ, ಅದು ದಟ್ ಇಸ್ ಎ ಬಿಗ್ ವಿಷನ್. ಐ ಆಮ್ ನಾಟ್ ಟೆಲಿಂಗ್ ನೋ. ಎಲ್ಲ ಮಾಡಿದಂತ ಸಂದರ್ಭ ದೇವೇಗೌಡರು ಆಗ ಫ್ಲೈಓವರ್ ಮಾಡಿಸಿದ್ರು. ಏನ್ ತಪ್ಪು ಅಂತ ಹೇಳಕ್ಕಾಗ್ತದೆ? ಇವತ್ತು ನಾವು 100 ಎಕರೆ ಮಾಡಿದ್ದೀವಿ. ಅವತ್ತು ಅನಂತಕುಮಾರ್, SM ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸ್ ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ? ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ. ಕಂಜೆಷನ್ ಏನಾಗ್ತಿತ್ತು? ಸೊ ಅದ್ ಬಿಡಿ. ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ. ಅದ್ರ ಡಿಫ್ರೆಂಟ್. ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ.